ಪತ್ನಿ ವಿಜಯಲಕ್ಷ್ಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದ ದರ್ಶನ್, ಅಷ್ಟೆಲ್ಲ ನೋವು ಸಹಿಸಿಕೊಂಡಿದ್ದ ವಿಜಯಲಕ್ಷ್ಮಿಗೆ ಮೋಸ ಮಾಡಿದ. ಪವಿತ್ರಗಾಗಿ ಪತ್ನಿ ವಿಜಯಲಕ್ಷ್ಮಿಗೆ ಮೋಸ ಮಾಡಿದ್ರ ದರ್ಶನ್ ಸಹವಾಸ ಸಾಕು, ಡಿವೋರ್ಸ್ ಕೊಡ್ತಾರಾ ವಿಜಯಲಕ್ಷ್ಮಿ? ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಹಾಗೂ ಯಾವ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಟ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮೇಲೆ ಹೆರಗಿದ್ದು ಆತನನ್ನ ಮಟ್ಯಾಶ್ ಮಾಡಿದ ಪ್ರಕರಣದಲ್ಲಿ ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇದೀಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದು ನಟ ದರ್ಶನ್ ಬಂಧನವಾಗ್ತಾ ಇದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡಿದ್ರು. ಜೊತೆಗೆ ದರ್ಶನ್ ಜೊತೆಗಿರುವ ಫೋಟೋ ಸಹ ಡಿಪಿ ರಿಮೂವ್ ಮಾಡಿದ್ರು. ಆದ್ರೆ ಇಂದು ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಖಾತೆಯಿಂದಲೇ ಹೊರ ನಡೆದಿದ್ದಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ ಖಾತೆಯನ್ನ ಅವರು ಡಿಆಕ್ಟಿವೇಟ್ ಮಾಡಿದ್ದಾರೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹಲವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತಗೊಳ್ತಾ ಇದ್ದಾರೆ. 2011ರಲ್ಲಿ ನಿಮಗೆ ಸಿಗರೆಟ್ ನಲ್ಲಿ ಸುಟ್ಟು ಹೊಡೆದು ಕ್ರೌರ್ಯ ಮೆರೆದಾಗಲೇ ನೀವು ಅವರನ್ನ ಕ್ಷಮಿಸಬಾರ್ದಾಗಿತ್ತು. ನೀವು ಅಷ್ಟು ಬೇಗ ಕೇಸ್ ವಾಪಸ್ ಪಡೆದುಕೊಂಡು ಅವರನ್ನ ಬಚಾವ್ ಮಾಡ್ಬಿಟ್ರೆ, ಅವರನ್ನ ಇನ್ನು ಸ್ವಲ್ಪ ದಿನ ಜೈಲಿನಲ್ಲೇ ಬಿಟ್ಟಿದ್ರೆ ಅವ್ರಿಗೆ ಅಂದೇ ಬುದ್ಧಿ ಬರ್ತಿತ್ತು ಏನು ಎನ್ನುತ್ತಿದ್ದಾರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಹಿತೈಷಿಗಳಲ್ಲಿ ಹಲವರು. ಅಳುತ್ತಾ ಕುಳಿತಿರುವ ವಿಜಯಲಕ್ಷ್ಮಿ ಇನ್ಮುಂದೆ ನಾನು ನನ್ನ ಮಗನಿಗೆ ಮಾತ್ರ ಬದುಕ್ತೇನೆ ಎಂದು ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ಈ ಎಲ್ಲಾ ವಿಚಾರಗಳು ಮಗನಿಗೆ ತಿಳಿಬಾರದು ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ ಎಂದು ವರದಿಗಳು ಆಗಿದೆ. ಪತಿ ದರ್ಶನ್ ಮಾಡಿದ ಕೆಲಸದಿಂದ ಕುಟುಂಬವೇ ತಲೆ ತಗ್ಗಿಸುವಂತಾಗಿದೆ ಎಂದು ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಪವಿತ್ರ ವಿಚಾರವಾಗಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ನಡುವೆ ಬಿರುಕು ಮೂಡಿದೆ. ಹಲವು ಸಲ ದರ್ಶನ್ ಗೆಳತಿ ಪವಿತ್ರ ವಿಚಾರಕ್ಕೆ ಎಡವಟ್ಟು ಮಾಡಿಕೊಂಡಿದ್ದಾರೆ. ಈ ಬಾರಿ ಪವಿತ್ರ ವಿಚಾರವಾಗಿಯೇ ದರ್ಶನ್ ಈ ಪ್ರಕರಣದಲ್ಲಿ ಜೈಲು ಸೇರುವಂತಾಗಿದೆ. ಹೀಗಾಗಿ ವಿಜಯಲಕ್ಷ್ಮಿಯವರಿಗೆ ಸಹಜವಾಗಿಯೇ ಪವಿತ್ರ ಗೌಡ ಮೇಲೆ ಕೆಟ್ಟ ಕೋಪ ಬಂದಿದೆ. ಆದರೂ ತಾಳ್ಮೆ ವಹಿಸಿಕೊಂಡು ಮೌನಕ್ಕೆ ಶರಣಾಗಿದ್ದಾರೆ. ಈ ಹಿಂದೆಯಷ್ಟೇ ಇಬ್ಬರ ನಡುವೆ ದಾಂಪತ್ಯ ಜೀವನದಲ್ಲಿ ದೊಡ್ಡ ಮಟ್ಟದ ಬಿರುಕು ಕಂಡು ನಂತರ ಅಂಬರೀಶ್ ಅವರ ಮಧ್ಯಂತರದಲ್ಲಿ ರಾಜಿ ಸಂಧಾನದ ನಂತರ ಇಬ್ರು ಕೂಡ ಒಟ್ಟಾಗಿ ಬಾಳಲು ಪ್ರಾರಂಭ ಮಾಡಿದ್ರು. ಈಗ ಈ ರೀತಿಯ ದೊಡ್ಡ ಆರೋಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಕೇಳಿ ಬರ್ತಾ ಇರೋದು ದಾಂಪತ್ಯ ಜೀವನದಲ್ಲಿ ಇನ್ನಷ್ಟು ಗಂಭೀರವಾದಂತಹ ಸನ್ನಿವೇಶಗಳು ಮೂಡಿ ಬರಬಹುದಾದಂತಹ ಮುನ್ಸೂಚನೆ ಈಗಾಗಲೇ ಸಿಕ್ಕಿದೆ ಅಂತ ಹೇಳಬಹುದು. ಅದು 13 ವರ್ಷಗಳ ಹಿಂದೆ ನಡೆದ ಘಟನೆ. ಅಂದ್ರೆ 2011ರ ಸೆಪ್ಟೆಂಬರ್ ತಿಂಗಳಲ್ಲಿ ನಟ ದರ್ಶನ್ ಜೀವನದಲ್ಲಿ ದೊಡ್ಡ ಬಿರುಗಾಳಿಗೆ ಎದ್ದುಬಿಟ್ಟಿತ್ತು. ಕೌಟುಂಬಿಕ ಕಲಹಕ್ಕೆ ಸಂಬಂಧಿಸಿದಂತೆ ಅವತ್ತು ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ದರ್ಶನ್ ಅವರು ತೀವ್ರವಾಗಿ ಹಲ್ಲೆ ಮಾಡಿದ್ರು. ಹಲ್ಲೆಯ ತೀವ್ರತೆ ಎಷ್ಟಿತ್ತು ಅಂದ್ರೆ ವಿಜಯಲಕ್ಷ್ಮಿ ಮುಖಕ್ಕೆ ಕೈಗೆ ಗಾಯಗಳಾಗಿದ್ವು. ಅಷ್ಟೇ ಅಲ್ಲದೆ ಸಿಗರೆಟ್ ನಿಂದ ಸುಟ್ಟಿರುವಂತಹ ಆರೋಪವು ಕೇಳಿ ಬಂದಿತ್ತು. ಹೀಗಾಗಿ ವಿಜಯಲಕ್ಷ್ಮಿ ವಿಜಯನಗರದ ಆಸ್ಪತ್ರೆಗೆ ದಾಖಲಾಗಿದ್ರು. ಕೈ ಹಿಡಿದ ಗಂಡನಿಂದ ಹಲ್ಲೆಗೊಳಗಾಗಿದ್ದ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ಪೊಲೀಸರಿಗೂ ದೂರು ನೀಡಿದ್ರು. ದೂರಿನ ಆಧಾರದ ಮೇಲೆ ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ದರ್ಶನ್ ಅರೆಸ್ಟ್ ಕೂಡ ಆಗ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ 28 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ನಂತರ ರಾಜಿ ಸಂಧಾನ ಮಾಡಿದ ಬಳಿಕ ವಿಜಯಲಕ್ಷ್ಮಿ ಕೇಸ್ ವಾಪಸ್ ಪಡೆದುಕೊಂಡಿದ್ರು. ಅದೇ ನೋಡಿ ವಿಜಯಲಕ್ಷ್ಮಿ ಮಾಡಿದ ದೊಡ್ಡ ತಪ್ಪು. ಅಂದು ಕೇಸ್ ವಾಪಸ್ ತೆಗೆದುಕೊಳ್ಳದೆ ಇದ್ದಿದ್ರೆ ಇಂದು ಈ ಗತಿ ಬರ್ತಾ ಇರಲಿಲ್ಲ. ಆದ್ರೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಮಾಡಿದ್ದ ತಪ್ಪನ್ನ ಕ್ಷಮಿಸಿ ಕೇಸನ್ನ ವಾಪಸ್ ಪಡೆದುಕೊಂಡಿದ್ರು. ಆ ಮೂಲಕ ವಿವಾದ ಸುಖಾಂತ್ಯ ಕಂಡಿತ್ತು. ಆವತ್ತೇ ತಪ್ಪು ತಿದ್ದುಕೊಂಡಿದ್ರೆ ಇವತ್ತು ಹಿಂಗಾಗ್ತಿರ್ಲಿಲ್ಲ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ದರ್ಶನ್ ತೂಗುದೀಪ ಬಳಿ ಹಣ, ಹೆಸರು, ಐಶ್ವರ್ಯ, ಅಂತಸ್ತು, ಅಭಿಮಾನಿ ಬಳಗ ಹೀಗೆ ಎಲ್ಲವೂ ಇತ್ತು. ಆದ್ರೆ ಬುದ್ಧಿಯೊಂದನ್ನ ಬಿಟ್ಟು ಕೆಲವರಿಗೆ ಹಣ, ಹೆಸರು ಬಂದ್ರೆ ಕಾಲು ನೆಲದ ಮೇಲೆ ನಿಲ್ಲೋದೇ ಇಲ್ಲ. ನಟ ದರ್ಶನ್ ವಿಚಾರದಲ್ಲಿ ಆಗಿದ್ದು ಅದೇ. ಅವತ್ತೇ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದ ಕೇಸ್ನಲ್ಲಿ ಜೈಲು ಸೇರಿದ್ದಾಗಲೇ ತಪ್ಪು ತಿದ್ದುಕೊಂಡಿದ್ರೆ ದರ್ಶನ್ಗೆ ಇವತ್ತು ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಪಾಲಾಗಿದ್ದ ದರ್ಶನ್ ನಂತರ ಒಂದಷ್ಟು ವರ್ಷ ವಿವಾದಗಳಿಂದ ದೂರವಿದ್ರು. ಆದ್ರೆ ಕಳೆದ 5-6 ವರ್ಷಗಳಲ್ಲಿ ದರ್ಶನ್ ವಿರುದ್ಧ ಸದಾ ಒಂದಿಲ್ಲೊಂದು ಆರೋಪ ಕೇಳಿ ಬರ್ತಾನೆ ಇದೆ. ಒಂದಿಲ್ಲೊಂದು ವಿವಾದ ದರ್ಶನ್ ಕೊರಳಿಗೆ ಸುತ್ತಿಕೊಳ್ತಾನೆ ಇದೆ. ಮಾಡಿದ ಅಪರಾಧವನ್ನ ಮರೆತು ಅಂದು ಅವರನ್ನ ನೀವೇ ಮುಂದೆ ನಿಂತು ಬಿಡಿಸಿಕೊಂಡು ಬಂದ್ರೆ ಆಮೇಲೆ ಕೂಡ ನಿಮ್ಮ ಸಂಸಾರ ನೆಟ್ಟಗಾಗಿರ್ಲಿಲ್ಲ. ಆಮೇಲಂತೂ ಬಹಳಷ್ಟು ಹೊಸ ಪ್ರಕರಣದಲ್ಲಿ ಸಿಲುಕಿಕೊಂಡು ಬಹಳಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಇಂದು ನೀವೇ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಎಂಬ ಸ್ನೇಹಕ್ಕೋಸ್ಕರ ಧರ್ಮಪತ್ನಿ ನಿಮ್ಮನ್ನು ಹಾಗೂ ಮಗನನ್ನು ಮರೆತು ಸಹಾಯ ಮಾಡಲು ಹೋಗಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗುವ ಮಟ್ಟಿಗೆ ಹೋಗಿದ್ದಾರೆ. ನೀವು ಅಂದೇ ಸ್ವಲ್ಪ ಬುದ್ಧಿ ಬರುವಂತೆ ಮಾಡಿದ್ದರೆ ನಿಮ್ಮ ಸಂಸಾರವು ಚೆನ್ನಾಗಿರ್ತಿತ್ತು. ನಟ ದರ್ಶನ್ ಸಹ ತಾವು ಹೋಗ್ತಾ ಇರುವ ತಮ್ಮ ಕೆಟ್ಟ ದಾರಿ ಬದಲಿಸಿಕೊಳ್ತಾ ಇದ್ರೇನು. ಆದ್ರೆ ನೀವು ಹಾಗೆ
ಹಾಗೆ ಮಾಡದೆ ಎಂದು ದರ್ಶನ್ ಈ ಸ್ಥಿತಿಗೆ ಬರಲು ಕಾರಣವಾಗ್ಬಿಟ್ರ ಅಂತ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಅವರು ಈಗಾಗಲೇ ಗಟ್ಟಿ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕಾಗಿಯೇ ದರ್ಶನ್ ವಿಚಾರವಾಗಿ ಏನನ್ನು ಮಾತನಾಡ್ತಿಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಸುಮ್ಮನಿದ್ದಂತೆ ಕಾಣ್ತಾ ಇದೆ. ಇನ್ನು 2021ರಲ್ಲಿ ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಹುಟ್ಟಿಕೊಂಡ ಒಂದು ಮನಸ್ತಾಪ ದೊಡ್ಡ ಕಲಹಕ್ಕೆ ಮುನ್ನುಡಿ ಬರೆದಿತ್ತು. ರಾಬರ್ಟ್ ನಿರ್ಮಾಪಕ ಉಮಾಪತಿ ತಮ್ಮ ಹೆಸರನ್ನ ಬಳಸಿಕೊಂಡು 25 ಕೋಟಿ ರೂಪಾಯಿ ಸಾಲ ಮಾಡಿಕೊಂಡು ವಂಚನೆಗೆ ಯತ್ನಿಸುತ್ತಿದ್ದಾರೆ ಅಂತ ದರ್ಶನ್ ಆರೋಪ ಮಾಡಿದ್ರು. ಇದೇ ವಿಚಾರದ ಬಗ್ಗೆ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡ್ತಾ ಹದ್ದು ಮೀರಿ ಮಾತನಾಡ್ಬಿಟ್ಟಿದ್ರು ದರ್ಶನ್. ಪುನೀತ್ ರಾಜ್ಕುಮಾರ್ ಬಳಿ ಇರೋ ಕಾರ್ ನನ್ನ ಹತ್ರನೂ ಇದೆ, ಅದೇನು ದಿಮಾಕು, ನಾನೇನು ಕಮ್ಮಿ ಅನ್ನೋ ಅಹಮ್ಮೋ ಸ್ವಾಭಿಮಾನವೋ ಗೊತ್ತಿಲ್ಲ. ಆದ್ರೆ ಅವತ್ತು ದರ್ಶನ್ ಆಡಿದ್ದ ಮಾತು ಈ ಮನುಷ್ಯ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆಯಂತೂ ಹುಟ್ಟು ಹಾಕಿದ್ದು ಸುಳ್ಳಲ್ಲ. ಅದು 13 ವರ್ಷಗಳ ಹಿಂದೆ ನಡೆದ ಘಟನೆ. ಅಂದ್ರೆ 2011ರ ಸೆಪ್ಟೆಂಬರ್ ತಿಂಗಳಲ್ಲಿ ನಟ ದರ್ಶನ್ ಜೀವನದಲ್ಲಿ ದೊಡ್ಡ ಬಿರುಗಾಳಿಗೆ ಎದ್ದುಬಿಟ್ಟಿತ್ತು. ಕೌಟುಂಬಿಕ ಕಲಹಕ್ಕೆ ಸಂಬಂಧಿಸಿದಂತೆ ಅವತ್ತು ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ದರ್ಶನ್ ಅವರು ತೀವ್ರವಾಗಿ ಹಲ್ಲೆ ಮಾಡಿದ್ರು. ಹಲ್ಲೆಯ ತೀವ್ರತೆ ಎಷ್ಟಿತ್ತು ಅಂದ್ರೆ ವಿಜಯಲಕ್ಷ್ಮಿ ಮುಖಕ್ಕೆ ಕೈಗೆ ಗಾಯಗಳಾಗಿದ್ವು. ಅಷ್ಟೇ ಅಲ್ಲದೆ ಸಿಗರೆಟ್ ನಿಂದ ಸುಟ್ಟಿರುವಂತಹ ಆರೋಪವು ಕೇಳಿ ಬಂದಿತ್ತು. ಹೀಗಾಗಿ ವಿಜಯಲಕ್ಷ್ಮಿ ವಿಜಯನಗರದ ಆಸ್ಪತ್ರೆಗೆ ದಾಖಲಾಗಿದ್ರು. ಕೈ ಹಿಡಿದ ಗಂಡನಿಂದ ಹಲ್ಲೆಗೊಳಗಾಗಿದ್ದ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ಪೊಲೀಸರಿಗೂ ದೂರು ನೀಡಿದ್ರು. ದೂರಿನ ಆಧಾರದ ಮೇಲೆ ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ದರ್ಶನ್ ಅರೆಸ್ಟ್ ಕೂಡ ಆಗ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ 28 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ನಂತರ ರಾಜಿ ಸಂಧಾನ ಮಾಡಿದ ಬಳಿಕ ವಿಜಯಲಕ್ಷ್ಮಿ ಕೇಸ್ ವಾಪಸ್ ಪಡೆದುಕೊಂಡಿದ್ರು. ಅದೇ ನೋಡಿ ವಿಜಯಲಕ್ಷ್ಮಿ ಮಾಡಿದ ದೊಡ್ಡ ತಪ್ಪು. ಅಂದು ಕೇಸ್ ವಾಪಸ್ ತೆಗೆದುಕೊಳ್ಳದೆ ಇದ್ದಿದ್ರೆ ಎಂದು ಈ ಗತಿ ಬರ್ತಾ ಇರಲಿಲ್ಲ. ಆದ್ರೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಮಾಡಿದ್ದ ತಪ್ಪನ್ನ ಕ್ಷಮಿಸಿ ಕೇಸನ್ನ ವಾಪಸ್ ಪಡೆದುಕೊಂಡಿದ್ರು. ಆ ಮೂಲಕ ವಿವಾದ ಸುಖಾಂತ್ಯ ಕಂಡಿತ್ತು. ಆವತ್ತೇ ತಪ್ಪು ತಿದ್ದುಕೊಂಡಿದ್ರೆ ಇವತ್ತು ಹಿಂಗಾಗ್ತಿರ್ಲಿಲ್ಲ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ದರ್ಶನ್ ತೂಗುದೀಪ ಬಳಿ ಹಣ, ಹೆಸರು, ಐಶ್ವರ್ಯ, ಅಂತಸ್ತು, ಅಭಿಮಾನಿ ಬಳಗ ಹೀಗೆ ಎಲ್ಲವೂ ಇತ್ತು. ಆದ್ರೆ ಬುದ್ಧಿಯೊಂದನ್ನ ಬಿಟ್ಟು ಕೆಲವರಿಗೆ ಹಣ, ಹೆಸರು ಬಂದ್ರೆ ಕಾಲು ನೆಲದ ಮೇಲೆ ನಿಲ್ಲೋದೇ ಇಲ್ಲ. ನಟ ದರ್ಶನ್ ವಿಚಾರದಲ್ಲಿ ಆಗಿದ್ದು ಅದೇ. ಅವತ್ತೇ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದ ಕೇಸ್ನಲ್ಲಿ ಜೈಲು ಸೇರಿದ್ದಾಗಲೇ ತಪ್ಪು ತಿದ್ದುಕೊಂಡಿದ್ರೆ ದರ್ಶನ್ಗೆ ಇವತ್ತು ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಪಾಲಾಗಿದ್ದ ದರ್ಶನ್ ನಂತರ ಒಂದಷ್ಟು ವರ್ಷ ವಿವಾದಗಳಿಂದ ದೂರವಿದ್ರು. ಆದ್ರೆ ಕಳೆದ 5-6 ವರ್ಷಗಳಲ್ಲಿ ದರ್ಶನ್ ವಿರುದ್ಧ ಸದಾ ಒಂದಿಲ್ಲೊಂದು ಆರೋಪ ಕೇಳಿ ಬರ್ತಾನೆ ಇದೆ. ಒಂದಿಲ್ಲೊಂದು ವಿವಾದ ದರ್ಶನ್ ಕೊರಳಿಗೆ ಸುತ್ತಿಕೊಳ್ತಾನೆ ಇದೆ. ಮಾಡಿದ ಅಪರಾಧವನ್ನ ಮರೆತು ಅಂದು ಅವರನ್ನ ನೀವೇ ಮುಂದೆ ನಿಂತು ಬಿಡಿಸಿಕೊಂಡು ಬಂದ್ರೆ ಆಮೇಲೆ ಕೂಡ ನಿಮ್ಮ ಸಂಸಾರ ನೆಟ್ಟಗಾಗಿರ್ಲಿಲ್ಲ. ಆಮೇಲಂತೂ ಬಹಳಷ್ಟು ಹೊಸ ಪ್ರಕರಣದಲ್ಲಿ ಸಿಲುಕಿಕೊಂಡು ಬಹಳಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಇಂದು ನೀವೇ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಎಂಬ ಸ್ನೇಹಕ್ಕೋಸ್ಕರ ಧರ್ಮಪತ್ನಿ ನಿಮ್ಮನ್ನು ಹಾಗೂ ಮಗನನ್ನು ಮರೆತು ಸಹಾಯ ಮಾಡಲು ಹೋಗಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗುವ ಮಟ್ಟಿಗೆ ಹೋಗಿದ್ದಾರೆ. ನೀವು ಅಂದೇ ಸ್ವಲ್ಪ ಬುದ್ಧಿ ಬರುವಂತೆ ಮಾಡಿದ್ದರೆ ನಿಮ್ಮ ಸಂಸಾರವು ಚೆನ್ನಾಗಿರ್ತಿತ್ತು. ನಟ ದರ್ಶನ್ ಸಹ ತಾವು ಹೋಗ್ತಾ ಇರುವ ತಮ್ಮ ಕೆಟ್ಟ ದಾರಿ ಬದಲಿಸಿಕೊಳ್ತಾ ಇದ್ರೇನು. ಆದ್ರೆ ನೀವು ಹಾಗೆ ಮಾಡದೆ ಎಂದು ದರ್ಶನ್ ಈ ಸ್ಥಿತಿಗೆ ಬರಲು ಕಾರಣವಾಗ್ಬಿಟ್ರ ಅಂತ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಅವರು ಈಗಾಗಲೇ ಗಟ್ಟಿ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕಾಗಿಯೇ ದರ್ಶನ್ ವಿಚಾರವಾಗಿ ಏನನ್ನು ಮಾತನಾಡ್ತಿಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಸುಮ್ಮನಿದ್ದಂತೆ ಕಾಣ್ತಾ ಇದೆ. ಇನ್ನು 2021ರಲ್ಲಿ ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಹುಟ್ಟಿಕೊಂಡ ಒಂದು ಮನಸ್ತಾಪ ದೊಡ್ಡ ಕಲಹಕ್ಕೆ ಮುನ್ನುಡಿ ಬರೆದಿತ್ತು. ರಾಬರ್ಟ್ ನಿರ್ಮಾಪಕ ಉಮಾಪತಿ ತಮ್ಮ ಹೆಸರನ್ನ ಬಳಸಿಕೊಂಡು 25 ಕೋಟಿ ರೂಪಾಯಿ ಸಾಲ ಮಾಡಿಕೊಂಡು ವಂಚನೆಗೆ ಯತ್ನಿಸುತ್ತಿದ್ದಾರೆ ಅಂತ ದರ್ಶನ್ ಆರೋಪ ಮಾಡಿದ್ರು. ಇದೇ ವಿಚಾರದ ಬಗ್ಗೆ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡ್ತಾ ಹದ್ದು ಮೀರಿ ಮಾತನಾಡ್ಬಿಟ್ಟಿದ್ರು ದರ್ಶನ್. ಪುನೀತ್ ರಾಜ್ಕುಮಾರ್ ಬಳಿ ಇರೋ ಕಾರ್ ನನ್ನ ಹತ್ರನೂ ಇದೆ, ಅದೇನು ದಿಮಾಕು, ನಾನೇನು ಕಮ್ಮಿ ಅನ್ನೋ ಅಹಮ್ಮೋ ಸ್ವಾಭಿಮಾನವೋ ಗೊತ್ತಿಲ್ಲ. ಆದ್ರೆ ಅವತ್ತು ದರ್ಶನ್ ಆಡಿದ್ದ ಮಾತು ಈ ಮನುಷ್ಯ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆಯಂತೂ ಹುಟ್ಟು ಹಾಕಿದ್ದು ಸುಳ್ಳಲ್ಲ.